ನಮಸ್ತೆ ಸರ್. ನಾನು ಈಜಿಪ್ಟ್ಗೆ ಟ್ರಿಪ್ಗೆ ಅಂತ ಹೋಗಿದ್ದು. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಇದಕ್ಕಿದ್ದಂಗೆ ನಮ್ಮ ಕಸಿನ್ಸ್ ಎಲ್ಲ ಹೋಗೋಣ ಅಂತ ಅಂದ್ಕೊಂಡು, ನಾನು ಲಾಸ್ಟ್ವರೆಗೂ ಐ ವಾಸ್ ನಾಟ್ ಕನ್ಫರ್ಮ್. ಹೋಗೋಣ ಅಂತ ತಲೆನೇ ಇರಲಿಲ್ಲ. ಬಟ್ ನಂದು ಇದು ಬ್ಲೆಸ್ಸಿಂಗ್ ಇತ್ತೇನೋ ದೇವ್ರದ್ದು, ಅದಕ್ಕೆ ನಾನು ಈಜಿಪ್ಟ್ಗೆ ಹೊರಡೋಕ್ಕೆ ತಯಾರಿ ಮಾಡಿಕೊಂಡೆ. ಇಟ್ ವಾಸ್ ಆಸಮ್ ಟ್ರಿಪ್ ಸರ್. ಎಲ್ಲಿ ಯಾವ್ದು ಏನೋ ಒಂದು ಏನಾದರೂ ತೊಂದರೆ ಆಗಲಿ, ಫುಡ್ಡಲ್ಲಾಗಲಿ, ಏನದ್ರಲ್ಲೂ ಇಲ್ಲ ಅಂತಂದರೆ ಬೆಸ್ಟ್ ಟ್ರಿಪ್. ನಾನು ಇಷ್ಟು ವರ್ಷದಲ್ಲಿ ಒಂದು 8 to 10 ಟ್ರಿಪ್ಸ್ ಹೋಗಿದ್ದೀನಿ. ಬಟ್ ಇಟ್ ವಾಸ್ ದ ಬೆಸ್ಟ್ ಟ್ರಿಪ್ ಇನ್ ಮೈ ಲೈಫ್. ಇಟ್ ವಾಸ್ ಅ ಸ್ಪಿರಿಚುವಲ್. ನಂದು ಮೆಡಿಟೇಷನ್, ಅದನ್ನು ಇಟ್ ವಾಸ್ ಐಸಿಂಗ್ ಆನ್ ದ ಕೇಕ್ ಅಂದರೆ ಮೆಡಿಟೇಷನ್ ಸರ್. ಅದು ಗೀಜಾ ಪಿರಮಿಡ್ಗೆ ಇನ್ಸೈಡ್ ನಮಗೆ ಒಂದು ಆಫ್ಟರ್ನೂನಿಂದ ನಮಗೆ ಫಿಸಿಕಲಿ ಮೆಂಟಲಿ ಸೆಟ್ ಮಾಡಿದ್ರಿ. ನಮಗೆ ಹೆಂಗಂದರೆ ಕಾಮಾಗಿರ್ರಿ, ಊಟ ಕಡಿಮೆ ಮಾಡಿ, ಮಾತಾಡಬೇಡಿ, ಕೂಲಾಗಿರಲಿ, ರೆಸ್ಟ್ ತಗೊಳ್ಳಿ ಅಂತ. ಎಷ್ಟು ಎಕ್ಸೈಟ್ ಆಗಿದ್ವಿ ಅಂತ ಒಂಥರ ರೆಡಿ ಆಗೋದೇ ಒಂದು ಸೆಲೆಬ್ರೇಷನ್ ಅನ್ಕೋಬೇಕಾದ. ಮೆಡಿಟೇಷನ್ಗೆ ಹೋಗ್ತಿದ್ದೀವಿ ಜಸ್ಟ್ ಲೈಕ್ ನಮ್ಮ ಮನೆಗಳಲ್ಲಿ ಫಂಕ್ಷನಲ್ಲಿ ಎಷ್ಟು ಸೆಲೆಬ್ರೇಟ್ ಮಾಡಿಕೊಂಡು ಎಷ್ಟು ಇದು ಮಾಡ್ಕೊಂಡು ಹೋಗ್ತೀವೋ ಅಷ್ಟೇ ಎಂಥೂಸಿಯಾಸಮ್ದಿಂದ ರೆಡಿ ಆಗಿ ಹೋದ್ವಿ. ಬಟ್ ನಾವು ಅಂದ್ಕೊಂಡಷ್ಟು ಕಷ್ಟ ಆಗಲೇ ಇಲ್ಲ ಅಲ್ಲಿ. ಆ ಕ್ಲೈಂಬಿಂಗ್ ವಾಸ್ ಲೈಕ್ ಒಂಥರ ಬೇಗನೆ ಹೋಗ್ಬಿಟ್ವಿ. ಸ್ವಲ್ಪ ಕಷ್ಟ ಇತ್ತು, ಬಟ್ ನಾವು ಅಂದ್ಕೊಂಡಷ್ಟು ಏನು ಕಷ್ಟ ಇರಲಿಲ್ಲ. ವೆನ್ ವಿ ಎಂಟರ್ಡ್ ದ ಹಾಲ್, ಅಯ್ಯೋ ಅದು ಒಂಥರ ಆ ವೈಬ್ರೇಷನ್ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ಇಟ್ ವಾಸ್ ವೆರಿ ಒಂಥರ ಆಸಮ್ ಇದಿತ್ತು. ಕುತ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ದು 2 minutesಗೆ ನನಗೆ ಇದು ಆಸ್ಟ್ರಲ್ ಟ್ರಾವೆಲಿಂಗ್ ಐ ನೆವರ್ ಎಕ್ಸ್ಪೀರಿಯನ್ಸ್ ಸರ್. ದಿಸ್ ಈಸ್ ದ ಫಸ್ಟ್ ಟೈಮ್. ಎಲ್ಲ ನಾನು ಮೆಡಿಟೇಷನ್ ನಾನು 4 yearsಯಿಂದ ಮಾಡ್ತಿದ್ದೀನಿ. ಈ ಒಂದು ನನಗೆ ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಗಿಜಾ ಪಿರಮಿಡಲ್ಲಿ. 2 minutesಗೆ ಇದು ಆಸ್ಟ್ರಲ್ ಟ್ರಾವೆಲಿಂಗ್ ಕರ್ಕೊಂಡು ಹೋದ್ರು. ಫಸ್ಟು ಪಾತಾಳ ಕರ್ಕೊಂಡು ಹೋದ್ರಿ. ಇಟ್ ವಾಸ್ ಹೆಂಗಿತ್ತು ಅಂದರೆ ಎಷ್ಟು ಫೋರ್ಸಿಂದ ಹೋಯ್ತು ಅಂತಂದರೆ ಐ ಕಾಂಟ್ ಎಕ್ಸ್ಪ್ಲೇನ್ ಸರ್. ಒಳ್ಳೆ ಇಂಗ್ಲೀಷ್ ಮೂವೀಸಲ್ಲಿ ನಾನು ಎಲ್ಲೋ ನೋಡಿರ್ತೀನಿ, ಅದನ್ನೇ ರಿಯಲ್ ಆಗಿ ಒಂಥರ ನನ್ನೇ ಕರ್ಕೊಂಡು ಹೋಗ್ತಿದ್ದಾರೆ. ಒಂದೊಂದು ಹೇಳ್ತಿದ್ದಾರೆ ಪಂಚಭೂತಗಳು, ಒಂದೊಂದಕ್ಕೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಇದು ಅಂತ ಎಲ್ಲ ಕಡೆನೂ ಅಷ್ಟು ಎನರ್ಜಿ ಹೆಂಗಿತ್ತು ಅಂದರೆ ಐ ಕಾಂಟ್. ಇದು ನನ್ನ ಬಾಡಿ ಮೇಲೆ ನನ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ವಾಟ್ ಈಸ್ ಗೋಯಿಂಗ್ ಆನ್ ಅಂತ. ನನ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆ ಥರ ಇತ್ತು. ಒಂದು 20 minutesಗೆ ಆದಮೇಲೆ ಒಂಥರ ಬಾಡಿ ಕ್ಲೆನ್ಸಿಂಗ್ ಐ ಕ್ಯಾನ್ ಫೀಲ್ ದಟ್. ನನಗೆ ಒಂದು ಸ್ವಲ್ಪ ಸೋರ್ ಥ್ರೋಟ್ ಆಗಿತ್ತು ಆ್ಯಕ್ಚುಲಿಗೆ. ಅದು ಏನಂದರೆ ಒಂದು ಸ್ವಲ್ಪ ಹಾಟು ಕೋಲ್ಡು, ಅದು AC ಅದೆಲ್ಲ ಸ್ವಲ್ಪ ಸೋರ್ ಥ್ರೋಟ್ ಆಗಿತ್ತು. ಸೊ ನಾನು ಏನು ಮಾಡಿದೆ, ಒಂಥರ 2 ಸಲ ಕೆಮ್ಮಿದೆ. ಆಮೇಲೆ ಯಾರು ಬಂದು ಕೈಯಲ್ಲಿ ಹಿಂಗೆ ನನ್ನ ಕತ್ತನ ಜಸ್ಟ್ ಲೈಕ್ ಹಿಂಗೆ ಮಾಡಿಬಿಟ್ಟು ನುಂಗು ಹಿಂಗೆ ಮಾಡ್ಕೊ ಅಂತ ಹೇಳಿದ್ರು. ನುಂಗಿದ್ರೆ ಅದು ಒಂಥರ ಎಷ್ಟು ರಿಲೀಫ್ ಅಂದರೆ ಒಂಥರ ಹ್ಯಾಪಿ ಫೀಲಿಂಗ್. ಏನು ನನಗೆ ಹೊಟ್ಟೋಯ್ತು ಅಂತ. ಆಮೇಲೆ ಆ ಕ್ಲೆನ್ಸ್ ಆಗ್ತಿರೋದು ನೆಕ್ಸ್ಟ್ ನನಗೆ ಏನು ಗೊತ್ತಾಗಲಿಲ್ಲ. ಆಮೇಲೆ ಏನಾಯ್ತು ಅಂದರೆ ಎಲ್ಲ ಪಂಚಭೂತಗಳು ಎಲ್ಲದಕ್ಕೂ ಕರ್ಕೊಂಡು ಹೋಗಿದ್ರು. ಒಂದಾದ್ಮೇಲೆ ಎಕ್ಸ್ಪ್ಲೈನ್ ಮಾಡಿ ಹಂಗೇನೆ. ಆಮೇಲೆ ಲಾಸ್ಟಲ್ಲಿ ಇದು ವಾಟ್ ಈಸ್ ಯುವರ್ ಡೆಸ್ಟಿನೇಷನ್ ಅಂತ ಕ್ವಶನ್. ಅದು ನನಗೆ ಬಂತು ಅಥವಾ ಅವರು ಕೇಳಿದ್ರು, ಅದು ಐ ಡೋಂಟ್ ನೋ ಸರ್. ಬಟ್ ವಾಟ್ ಈಸ್ ಯುವರ್ ಡೆಸ್ಟಿನೇಷನ್ ಅಂತ. ಅಲ್ಲಿ ಡೆಸ್ಟಿನೇಷನ್ ಅಂದರೆ ಅಲ್ಲಿ ಒಂದು ದೊಡ್ಡದು ಒಂದು ಗಾರ್ಡನ್ ಥರ ಏನೋ ಪೂಜೆಗಳು ಆಗ್ತಿದೆ. ಅಲ್ಲಿ ಯಾರೋ ಒಬ್ರು ನಿಂತ್ಕೊಂಡು ಇದು ವೆಲ್ಕಮ್ ಟು ಸತ್ಯಲೋಕ ಅಂದರೆ 3 times ಹೇಳಿದ್ರು. 3 times ಐ ವಾಸ್ ಜಸ್ಟ್ ಬ್ಲ್ಯಾಂಕ್. ನನಗೆ ಸತ್ಯಲೋಕ ಅಂದರೆ ಗೊತ್ತಿಲ್ಲ. ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಲ್ಲೇ ನಿಂತ್ಕೊಂಡಿದ್ದೀನಿ. ಒಂಥರ ಹೋಗದ ಅಥವಾ ಅದು ಬ್ಲ್ಯಾಂಕ್, ಇದು ಮೈಂಡ್ ಬ್ಲ್ಯಾಂಕ್ ಆಗಿತ್ತು ನನಗೆ. ಸೊ ಐ ವಾಸ್ ಸ್ಟ್ಯಾಂಡಿಂಗ್ ಅಲ್ಲಿ, ಅದು ಬಾಕಿ ಹತ್ರನೇ ನಿಂತಿದ್ದೀನಿ. ಆಮೇಲೆ ಸ್ಲೋಲಿ ಒಂಥರ ಅದು ಎನರ್ಜಿ ಕಡಿಮೆ ಆಗ್ತಾ ಬಂದು ಆಮೇಲೆ ಕೆಳಗಡೆ ಬರ್ತಾ ಇದ್ದಂಗೆ ಒಂಥರ ನನ್ನ ಕಾಲೆಲ್ಲ ಶಿವರಿಂಗ್ ಬಂತು. ಇನ್ನೇನು ಲಾಸ್ಟ್ 20 minutes ಇದೆ ಅಂತಂದರೆ ಅವಾಗ ಒಂಥರ ಎನರ್ಜಿ ಡ್ರಾಪ್ ಆಗ್ತಾ ಬಂತು. ಆ ಎನರ್ಜಿ ಅಂತ ಈಗಲೂ ಅದು ಯಾವುದು ಸರ್, ಬ್ಲಿಸ್ಫುಲ್ನೆಸ್ ಅನ್ನೋದು ಅದನ್ನೇ ಅಂದ್ಕೊಳ್ತೀನಿ ನಾನು. ಬರೀ ವರ್ಡಲ್ಲಿ ನನಗೆ ಗೊತ್ತಿತ್ತು ಬ್ಲಿಸ್ಫುಲ್ ಅಂತ, ಬಟ್ ಐ ಎಕ್ಸ್ಪೀರಿಯನ್ಸ್ ದಟ್. ಆ ಬ್ಲಿಸ್ಫುಲ್ನೆಸ್ಸು ಆ ಟಾಪ್ ಹೆಂಗಿರುತ್ತೆ ಅಂದರೆ ಅದು ಶುಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದು ಅರ್ಥ ಆಗೋದು.
ಐ ಕಾಂಟ್ ಎಕ್ಸ್ಪ್ಲೇನ್ ಸರ್. ಆ ವರ್ಡ್ಸ್ ಕೂಡ ನಂಗೆ ಹೇಳಕ್ ಬರ್ತಿಲ್ಲ, ಅಷ್ಟು ಬ್ಲಿಸ್ಫುಲ್ನೆಸ್ ಇತ್ತು. ಅದು ಬರ್ತಾ 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 ಕೆಳಗ್ ಬಂದೇಲೆ ಕಾಲ್ ಶಿವರ್ ಆಯ್ತು. ಬಟ್ ನಾನು ಕುತ್ಕೋಬೇಕಾದ್ರೇನೆ, ಮೆಡಿಟೇಷನ್ ಕುತ್ಕೋಬೇಕಾದ್ರೆ ಒಂದೇನ್ ಅನ್ಕೊಂಡು ಕುತ್ಕೊಂಡಿದೆ ಅಂದ್ರೆ, ನಾನು ಏನು ಕೇಳಬಾರ್ದು. ಜಸ್ಟ್ ಎಂಟಿ ಮೈಂಡಲ್ಲಿ ಕುತ್ಕೊಳ್ಳೋಣ, ಏನು ಕೇಳಬಾರ್ದು. ನನ್ಗೆ ಅದ್ ಬೇಕು, ಇದು ಬೇಕಿನ್ನೋ ನಥಿಂಗ್. ಆಮೇಲೆ ನಾನು ಯಾವ ಪಾಸ್ಚರಲ್ಲಿ ಕೂತಿದ್ದೇನೋ ದಟ್ ವಿಲ್ ಬಿ ಮೈ ಫೈನಲ್. ಅಂದ್ರೆ ನೀವು ಲಾಸ್ಟ್ ಅಲ್ಲಿ ಸ್ಟಾಪ್ ಅಂತ ಹೇಳೋವರೆಗೂ ಐ ಶುಡ್ ನಾಟ್ ಚೇಂಜ್ ನನ್ನ ಪಾಸ್ಚರ್. ನಾನು ಇದನ್ನೇ ಮಾಡಬಾರ್ದು ಅಂದ್ಕೊಂಡಿದ್ದೆ, ಲಾಸ್ಟ್ ವರ್ಗೂ ಹಾಗೆ ಕೂತಿದ್ದೆ ಸರ್. ಜಸ್ಟ್ ಆಮೇಲೆ ನೀವು ಹೇಳಿ ಇದು ಮುಗೀತು, ಮೆಡಿಟೇಷನ್ ಮುಗೀತು ಸರ್. ನೀವು ಸಾಕು ಅಂತ ಹೇಳಿದಾಗ ಎದ್ದೊಳಕ್ಕೆ ಆಗ್ತಿಲ್ಲ, ಎನರ್ಜಿ ಡ್ರಾಪು ಹೆಂಗೆಂಗೋ ಆಗ್ತಿದೆ. ನಿಂತ್ಕೊಂಡು ಎಲ್ಲರೂ ಸೆಕೆಂಡ್ ಮಾಡ್ತಿದ್ದಾರೆ, ಐದಷ್ಟು ಸೆಕೆಂಡಿಗೋ, ಬಟ್ ನಿಂತ್ಕೊಂಡಕ್ಕೆ ಆಗ್ತಿಲ್ಲ, ಎನರ್ಜಿ ಸಾಕಾಗ್ತಿಲ್ಲ. ಹಂಗೂ ಮಾಡ್ಕೊಂಡು ನಿಂತ್ಕೊಂಡು ಆಮೇಲೆ ಇಳ್ಕೊಂಡು ಹೋಗ್ತಿದ್ರೆ ಸರ್. ಅದು ನನ್ನ ಲೈಫ್ ಟೈಮಲ್ಲಿ ನಾ ಎಕ್ಸ್ಪೀರಿಯನ್ಸ್ ಮಾಡಕ್ ಚಾನ್ಸ್ ಇಲ್ಲ ಬಿಡಿ ಸರ್. ಅಷ್ಟು ಒಳ್ಳೇದು. ಗಿಜಾ ಪಿರಮಿಡ್ಗೂ ನನಗೂ ಅದು ಹೆಂಗೆ ಕನೆಕ್ಷನ್ ಇತ್ತು ಅದು ಗೊತ್ತಿಲ್ಲ, ಅಷ್ಟು ಒಳ್ಳೇದಿತ್ತು ಸರ್. ನಾನು ವಾಪಸ್ ಬರ್ಬೇಕಾದ್ರೆ ವಂಶಿ ಸರ್ ಪಕ್ಕದಲ್ಲೇ ನಂದು ಫ್ಲೈಟಲ್ಲಿ ಸೀಟ್ ಇತ್ತು. ಸೊ ಐ ಟೋಲ್ಡ್ ಟು ಹಿಮ್, ಈ ಥರ ಆಯ್ತು ಸರ್. ಅಂದರೆ ಯು ಕೇಮ್ ಫ್ರಮ್ ಸತ್ಯಲೋಕ, ಸೊ ಯು ಆರ್ ಗೋಯಿಂಗ್ ಬ್ಯಾಕ್ ಟು ಸತ್ಯಲೋಕ ಅಷ್ಟೇ. ಅದನ್ನ ನೀವು ನೆಕ್ಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ರೀಚ್ ಹಾಕಕ್ಕೆ ನೀವು ದಾರಿ ನೋಡ್ಕೊಳ್ಳಿ ಅಷ್ಟು ಹೇಳಿದ್ರು ಸರ್. ಬಟ್ ಆ ಪಿರಾಮಿಡ್ಸು, ಆ ಈಜಿಪ್ಟು ಕನೆಕ್ಟೆಡ್, ಹೆಂಗ್ ಕನೆಕ್ಟ್ ಆಗದೆ ನಾನು ಅಂತಾನೆ ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ಐ ಕನೆಕ್ಟೆಡ್. ಅವೆಲ್ಲ ನೋಡ್ತಿದ್ರೆ ಆ ಮಮ್ಮಿಫಿಕೇಶನ್ ಅದೆಲ್ಲ ಎಲ್ಲೋ ನೋಡಿದ್ದಂಗೆ, ಎಲ್ಲೋ ನನಗೆ ಇದೇ ಮನ್ಸಿನಲ್ಲಿ ಇತ್ತು. ನನಗೆ ಆ ಫೀಲಿಂಗ್ ತುಂಬಾ ಚೆನ್ನಾಗಾಯ್ತು ಸರ್. ಎನಿವೇ, ಥ್ಯಾಂಕ್ಸ್ ಟು ಇದು ಅಯ್ಯಪ್ಪ ಸರ್, ವಂಶಿ ಸರ್ ಅಂಡ್ ಅನ್ನದಾತ ಸುಖಿ ಭವ ಮನೋಜ್ ಸರ್ ಲಾಸ್ಟ್ಲಿ. ಆಮೇಲೆ ಎಲ್ಲರಿಗೂ ವಾಲಂಟಿಯರ್ಸು ಎಲ್ಲರೂ ತುಂಬಾ ಚೆನ್ನಾಗಿ ನೋಡಿದ್ರು. ದಟ್ ಟು ಕ್ರೂಸ್, ಹೌ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸರ್ ದಟ್ ಪುಳಿಯೋಗರೆ, ದಟ್ ಘೀ ಪೊಂಗಲ್, ಸ್ವೀಟ್ ಪೊಂಗಲ್, ಸಾಂಬಾರ್, ಹಪ್ಪಳಂ, ಹೌ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಇನ್ ಕ್ರೂಸ್? ನೋ ಬಡಿ. ನನ್ನ ಫ್ರೆಂಡ್ಸಿಗೆ ಇವತ್ತು ಶೇರ್ ಮಾಡಿದ್ರೆ ಎಲ್ಲರಿಗೂ ಹೌದಾ ಹೆಂಗೆ ಎಷ್ಟು ಇದು ಮಾಡ್ತಿದ್ದಾರೆ ಅಂದರೆ ನೋ ಬಡಿ ರೆಡಿ ಟು ಬಿಹೇವ್. ನನ್ನ ಫೋಟೋಸ್ ತೋರಿಸಿದ್ಮೇಲೆ ಸೊ ಎಲ್ಲರಿಗೂ ಆಲ್ ಆರ್ ಹ್ಯಾಪಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಶಾಂತಲಾ ಮೇಡಮ್. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ವಾಟ್ ಶಿ ಶೇರ್. ತುಂಬ ಚೆನ್ನಾಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸಸ್. ಒಂದು ಏನಂದರೆ, ಇವರ ಅನುಭವದಲ್ಲಿ ನೋಡಿದ್ರೆ ಕೆಳಗಿರೋ ಪಾತಾಳ ಲೋಕದಿಂದ ಮೇಲೆ ಸತ್ತಿರೋದು, ಅಂದರೆ 14 ವರ್ಲ್ಡ್ಸ್ ಟ್ರಾವೆಲ್ ಮಾಡಿದ್ರು. ದಟ್ಟು ಫಸ್ಟ್ ಟೈಮ್ ಶಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ astral. She has never experienced astral travel before, but in King's Chamber, she has traveled all the 14 lokas from the Patala Loka to Satyam. It's very memorable. Yes, the special food which we got through Manoj in cruise was more memorable than the Giza pyramid, I guess. Thank you very much.